ನಗರಸಭೆಯ ಭ್ರಷ್ಟ ಅಧಿಕಾರಿಗಳ ಕಾರ್ಯವೈಖರಿ, ಈ ರಸ್ತೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸುವವರೇ ಎಂಬುವ ಪ್ರಶ್ನೆಗೆ ಇದು ಕೈಗನ್ನಡಿ. ಇದು ಹರಿಹರ ನಗರಸಭೆಯ ಪಕ್ಕದಲ್ಲಿ ಇರುವಂತಹ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗುವ ಎರಡು ಬದಿಯ ರಸ್ತೆ. ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಸುಮಾರು 2 ರಿಂದ 3 ವರ್ಷಗಳು ಕಳೆದಿವೆ. ಈ ಭಾಗದ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹಾಗೂ ವಯಸ್ಸಾದ ವೃದ್ಧರು ಹಾಗೂ ತ್ರಿಚಕ್ರ ವಾಹನ ಸವಾರರು, ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ಗಳು ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ದಿನಂಪ್ರತಿ ಹರಸಾಹಸ ಪಡುವಂತಹ ದೃಶ್ಯ ಮಾಮೂಲಿಯಾಗಿ ಹೋಗಿದೆ. ಈ ರಸ್ತೆಗೆ ಸಂಬಂಧಪಟ್ಟ ನಗರಸಭೆಯು ಅಧಿಕಾರಿಗಳು ಸಾರ್ವಜನಿಕರು ನೀಡಿದಂತಹ ಮನವಿಯನ್ನು ಮೂಲೆಗೆ ಬಿಸಾಕಿ ಹೆಸರು ತಮಗೆ ಕಾಣಿಸ್ತಿಲ್ಲವೇನೋ ಕೇಳಿಸಲಿಲ್ಲವೇನೋ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಮೊನ್ನೆ ಹರಿಹರ ನಗರಸಭೆಯ ಪೌರಾಯುಕ್ತರಾದಂತಹ ಬಸವರಾಜ್ ಐಗೂರವರು ಲೋಕಾಯುಕ್ತ ದಾಳಿಗೆ ಬಲಿಯಾಗಿ ತಮ್ಮ ಸ್ಥಾನವನ್ನು ತೆರವುಗೊಳಿಸಿ ಹೋಗಿದ್ದಾರೆ. ನಗರಸಭೆಯ ಎಇಇಯವರಾದಂತಹ ತಿಪ್ಪೇಸ್ವಾಮಿಯವರು ಈ ಭಾಗದ ಆಟೋ ಚಾಲಕರು ಸುಮಾರು ಬಾರಿ ಹೋಗಿ ಮನವಿಯನ್ನು ಮಾಡಿರ್ತಾರೆ. ಆದರೂ ಸಹ ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೇವೆ, ಅಲ್ಲಿಂದ ಯಾವುದೇ ಸಂದೇಶ ಅಥವಾ ಮಾಹಿತಿ ಬಂದಿರುವುದಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಪ್ರೂವಲ್ ಬಂದ ಕೂಡಲೇ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಆಟೋ ಚಾಲಕರಿಗೆ ಹಾಗೂ ಇಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ಮೂಗಿನ ಮೇಲೆ ತುಪ್ಪ ಸವರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವವರು ಯಾರು? ಆಗ್ತಿರುವ ತೊಂದರೆಗಳನ್ನು ಸರಿದೂಗಿಸುವವರು ಯಾವ ಇಲಾಖೆ ಅಧಿಕಾರಿಗಳು ಎಂಬುದೇ ತಿಳಿಯದಂತಾಗಿದೆ. ಹಾಗಾಗಿ ನಾವು ಈ ದಿನ ನಗರಸಭೆಯ ತೆರವುಗೊಂಡಿರುವ ಪೌರಾಯುಕ್ತರ ನೂತನವಾಗಿ ಆಯ್ಕೆಯಾಗಿ ಬಂದಿರುವ ಸುಬ್ರಹ್ಮಣ್ಯ ಶೆಟ್ಟಿ ಪಿ ಇವರ ಗಮನಕ್ಕೆ ಈ ಒಂದು ರಸ್ತೆಯ ದೃಶ್ಯವನ್ನು ನಮ್ಮ ದಾವಣಗೆರೆ ಪವರ್ ನ್ಯೂಸ್ 1 ಚಾನೆಲ್ ಮುಖಾಂತರ ಅವರು ತಿಳಿಸುತ್ತಿದ್ದೇವೆ. ವರದಿಗಾರರು ಎಲ್ ತಿಪ್ಪೇಶ್ ಜೊತೆಗೆ ಕ್ಯಾಮರಾಮ್ಯಾನ್ ಹಜರತ್ ಅಲಿ. ಈಗೇನು ಇದ್ರ ಬಗ್ಗೆ ನಗರಸಭೆ ಏನು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ. ಗಾಡಿಗಳೆಲ್ಲವೂ ಕಲ್ಲುಗಳೆಲ್ಲ ಸಿಡಿದು ಗ್ಲಾಸ್ಗಳು ಹೋಗಕತ್ತಿದಾವು, ಬಸ್ಗಳೆಲ್ಲವೂ ಇಲ್ಲೇ ಒದ್ದಾಡಕತ್ತಿದಾವ ಬಿದ್ದು ಬಿದ್ದು. ಈಗ ಎಷ್ಟು ದಿನ ಆದಣ ಇದು ಹಿಂಗಾಗಿ? ಅಲ್ಲ ಈಗೆಲ್ಲ 3 ವರ್ಷ ಆಯ್ತು ಬಿದ್ದು. ಇಲ್ಲೇ ಮಣ್ಣು ಹಾಕ್ತಾರ ಹಂಗ ಹೋಗ್ತದ. ಯಾರು ಇಲಾಖೆಗೆ ಮನವಿ ಕೊಟ್ಟಿದ್ದೀರಾ? ಯಾರು ಬಂದು ಕ್ರಮ ತಗೊಂಡಿಲ್ಲ. ಭಾಳ ದಿವಸದಿಂದ ನನಗೆ ಬುದ್ಧಿ ಬಿದ್ದೈತೆ. ಗಾಡಿ ಪ್ರಕಾರ ಕಲ್ಲುಗಳೆಲ್ಲ ಸಿಡಿದು ಗ್ಲಾಸ್ ಹೋಗಕತ್ತಿದಾವು. 3-4 ಗಾಡಿ ಗ್ಲಾಸ್ ಹೋಗ್ತಾ ಇದಾವು. ನಾವು 10-20 ರೂಪಾಯಿ ದುಡಿ ಅಂತಾರೆ ಗ್ಲಾಸ್ಗಳು 5,000 ರೂಪಾಯಿ ಕೊಟ್ಟು ಗ್ಲಾಸ್ ಹಾಕ್ಸಂತಂದ್ರೆ ಹೆಂಗೆ? ಅದನ್ನು ಸ್ವಲ್ಪ ಸರಿ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ದಯವಿಟ್ಟು. ರಸ್ತೆಗ